ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ನಿಮ್ಮ ಮುಂದೆ ಮಾರ್ಕ್ ಮೂವಿ ರಿವ್ಯೂ ತಗೊಂಡು ಬರ್ತಾ ಇದ್ದೀನಿ. ಮಾರ್ಕ್ ಅಂದರೆ ಅಜಯ್ ಮಾರ್ಕಂಡೇಯ. ಈ ಮೂವಿಯಲ್ಲಿ ಅಜಯ್ ಮಾರ್ಕಂಡೇಯ ಅನ್ನೋ ಹೆಸರು ಒಂದು 2-3 ಸಲ ಮೆನ್ಷನ್ ಆಗುತ್ತೆ ಅಷ್ಟೇ. ಅದರ್ವೈಸ್ ಎಲ್ಲ ಕಡೆ ಮಾರ್ಕ್ ಅಂತಲೇ ಕರೆಯೋದು ಎಲ್ಲ. ನಾನು ಮಾರ್ಕ್ ಮೂವಿ ರಿವ್ಯೂನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ 45 ಮೂವಿ ರಿವ್ಯೂ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಡೇಟ್ ಆಗಿದೆ. ಪ್ಲೀಸ್ ನೋಡ್ಕೊಂಬನ್ನಿ. ಅದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಸಿಗುತ್ತೆ. ಇನ್ನು ಮಾರ್ಕ್ ಮೂವಿ ಡೈರೆಕ್ಟರ್ ಬಂದ್ಬಿಟ್ಟು ವಿಜಯ್ ಕಾರ್ತಿಕೇಯ. ಮೂವಿಲಿ ತುಂಬ ಒಳ್ಳೆ ಕಾಸ್ಟಿಂಗ್ ಇದೆ. ನವೀನ್ ಚಂದ್ರ ಅವರಿದ್ದಾರೆ, ಯೋಗಿ ಬಾಬು ಕಾಮಿಡಿಯನ್ ಇದ್ದಾರೆ. ಇನ್ನು ಮಲಯಾಳಂ ಇಂಡಸ್ಟ್ರಿಯಿಂದ ಗುರು ಸೋಮಾಸು ಅವರಿದ್ದಾರೆ, ಶೈನ್ ಟೋಮ್ ಚಾಕೋ ಅವರಿದ್ದಾರೆ, ಮತ್ತು ಡ್ರ್ಯಾಗನ್ ಮಂಜು ಅವರಿದ್ದಾರೆ. ಸೊ ಆಫ್ಟರ್ ಮಾರ್ಕ್ಸ್ ಮೂವಿ ಸುದೀಪ್ ಅವರು ಮತ್ತು ವಿಜಯ್ ಕಾರ್ತಿಕೇಯ ಅವ್ರದ 2ನೇ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಮೂವಿ ಕಾಂಬಿನೇಷನ್ ಈ ಮೂವಿ. ಇನ್ನು ಸ್ಟೋರಿಗೆ ಬರೋದಾದರೆ, ಟ್ರೈಲರಲ್ಲಿ ಹೇಳಿರೋ ಹಾಗೆ 18 ಜನ ಮಕ್ಕಳು ಕಿಡ್ನ್ಯಾಪ್ ಆಗಿರ್ತಾರೆ. 18 ಗಂಟೆ ಒಳಗಡೆ ಅವ್ರನ್ನ ಹುಡುಕಲಿಲ್ಲ ಅಂದರೆ ಎಲ್ಲ ಸತ್ತು ಹೋಗ್ತಾರೆ ಅನ್ನೋ ಒಂದು ಸ್ಟೋರಿ. ಸೊ ಈ ಮೂವಿಲಿ ಪೊಲಿಟಿಕ್ಸು, ಡ್ರಗ್ಸು, ಪೊಲೀಸು, ಗ್ಯಾಂಗ್ಸ್ಟರ್ ಎಲ್ಲ ರಿಲೇಟೆಡ್ ಸ್ಟೋರೀಸು ಒಂದಕ್ಕೊಂದು ಕಂಬೈನ್ ಆಗಿದೆ. ಈ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿಗೆ ನಮ್ಮ ಹೀರೋ ಸಸ್ಪೆಂಡ್ ಆಗಿರ್ತಾರೆ. ಆ ಸಸ್ಪೆಂಡೆಡ್ ಹೀರೋ ಹೇಗೆ ಕನೆಕ್ಟ್ ಆಗ್ತಾರೆ, ಹೇಗೆ ಕೇಸ್ ಸಾಲ್ವ್ ಮಾಡ್ತಾರೆ ಅನ್ನೋದೇ ಓವರ್ ಆಲ್ ಮೂವಿ. ಈ ಮೂವಿ ನನಗೇನೇನು ಪಾಸಿಟಿವ್ ಆಗಿ ಅನ್ನಿಸ್ತು ಅಂದರೆ ಸ್ಕ್ರೀನ್ ಪ್ಲೇ, ಅಂದರೆ ಸ್ಕ್ರೀನ್ ಪ್ಲೇ ಸ್ಟೈಲ್. ಈವನ್ ಮ್ಯಾಕ್ಸಲ್ಲಿ ಕೂಡ ನಮಗೆ ಇದೇ ಥರ ಸ್ಕ್ರೀನ್ ಪ್ಲೇ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಈ ಮೂವಿಯಲ್ಲಿ ಕೂಡ ಅದನ್ನ ಕಂಟಿನ್ಯೂ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಡೈರೆಕ್ಷನ್ ಸ್ಟೈಲ್ ತುಂಬ ನ್ಯಾಚುರಲ್ ಆಗಂತ ಅನಿಸುತ್ತೆ. ಡೈರೆಕ್ಷನ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫ್ ಫುಲ್ ಆಲ್ಮೋಸ್ಟ್ ಸ್ಟೋರಿ ಬಿಲ್ಡಿಂಗಲ್ಲೇ ಆಗತ್ತೆ. ಇನ್ನು ಗ್ಯಾಪಲ್ಲಿ ಎಲ್ಲಿ ಬೇಕೋ ಅಲ್ಲಿ ಫೈಟ್ಸು, ಸಾಂಗ್ಸು ಎಲ್ಲದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ರೊಟೀನ್ ಮೂವಿ ಅಲ್ಲ, ಥ್ರಿಲ್ಲರ್ ಮೂವಿ. ಸೈಕೋ ಸೈತಾನ್ ಸಾಂಗ್ ಆದಮೇಲೆ ಆ್ಯಕ್ಷನ್ ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಪ್ರತಿ ಫೈಟ್ಸಲ್ಲೂ ಏನಾದರೂ ಇಂಟ್ರೆಸ್ಟಿಂಗ್ ಆ್ಯಂಡ್ ನ್ಯೂನೆಸ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದು ಗೊತ್ತಾಗುತ್ತೆ ಫೈಟ್ಸಲ್ಲಿ. ತುಂಬ ಚೆನ್ನಾಗಿ ಕೂಡ ಬಂದಿದೆ. ಸುದೀಪ್ ಮ್ಯಾನರಿಸಮ್ ಆಲ್ರೆಡಿ ತುಂಬ ಚೆನ್ನಾಗಿ ಅನಿಸುತ್ತೆ. ಡ್ಯಾನ್ಸು, ಸ್ಟೈಲು ಎಲ್ಲದು ತುಂಬ ಚೆನ್ನಾಗಿ ಅನಿಸುತ್ತೆ. ಸ್ಟೇಷನ್ ಮತ್ತು ಒಂದು ಮೊಬೈಲ್ ರಿಲೇಟೆಡ್ ಫೈಟ್ಸ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಕಾಸ್ಟಿಂಗ್ ಅಂತ ಬಂದರೆ ಕಾಸ್ಟಿಂಗ್ ಎಲ್ಲದು ತುಂಬ ಚೆನ್ನಾಗಿದ್ದಾರೆ. ಎಲ್ಲ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿದ್ದಾರೆ. ಯಾಕೆಂದರೆ ಅವರೆಲ್ಲರೂ ಬೇರೆ ಭಾಷೆಯವರಾಗಿರೋದ್ರಿಂದ ಡಬ್ಬಿಂಗಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗತ್ತೆ ಮೂವಿಲಿ. ಇನ್ನು ನನಗೆ ನೆಗೆಟಿವ್ ಆಗಿ ಅನ್ನಿಸ್ತು ಅಂದರೆ ಥ್ರಿಲ್ಲರ್ ಮೂಮೆಂಟ್ಸು ಸ್ವಲ್ಪ ಕಡಿಮೆ. ಥ್ರಿಲ್ಲರ್ ಮೂವಿ ಇರ್ಬೋದು, ಆದರೆ ಎಕ್ಸ್ಟ್ರಾರ್ಡಿನರಿ ವಾವ್ ಅನ್ನೋ ಥರ ಮೂಮೆಂಟ್ಸು ಒಂದು ಸ್ವಲ್ಪ ಕಡಿಮೆ. ಮೂವಿ ತುಂಬ ಎಂಗೇಜಿಂಗ್ ಆಗಿದೆ, ಆದರೆ ಅದು ನಮಗೆ ಇಂಪ್ಯಾಕ್ಟು ಸ್ವಲ್ಪ ಕಡಿಮೆ ಆಗುತ್ತೆ. ಎಮೋಷ್ನಲಿ ಕನೆಕ್ಟ್ ಆಗೋದು ಸ್ವಲ್ಪ ಕಡಿಮೆ. ಮಕ್ಕಳು ಕಿಡ್ನ್ಯಾಪ್ ಆಗಿದ್ದಾರೆ, ಅವ್ರ ಅಪ್ಪ ಅಮ್ಮ ಎಲ್ಲರೂ ಸ್ವಲ್ಪ ರೂಡ್ ಆ್ಯಕ್ಟಿಂಗಿಂದ ಆ ಕನೆಕ್ಷನ್ ಕೂಡ ಮಿಸ್ ಆಗುತ್ತೆ. ತುಂಬ ಆ ಫೀಲಿಂಗ್ ಒಂದು ಸ್ವಲ್ಪ ಕಡಿಮೆ. ಅದೇ ಮೂವಿ ರನ್ ಆಗ್ತಾ ಇರುತ್ತೆ, ಬಟ್ ಇಂಪ್ಯಾಕ್ಟ್ ಒಂದು ಸ್ವಲ್ಪ ಕಡಿಮೆ. ವಿಲನ್ಗೆ ಜಾಸ್ತಿ ಸ್ಪೇಸೇ ಇಲ್ಲ. ತುಂಬ ಹೀರೋನೇ ಫುಲ್ ಮೂವಿಲಿ ಇದ್ದಾರೆ, ಹೀರೋ ಓರಿಯೆಂಟೆಡು. ನನಗನ್ಸಿತು ಹೀರೋಗೆ ಇನ್ನೂ ಸ್ವಲ್ಪ ಚಾಲೆಂಜಸ್ ಇದ್ದಿದ್ರೆ ಸ್ಟೋರಿಯಲ್ಲಿ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಎಲ್ಲಿ ಹೋದರೂ ಹೀರೋ ಈಸಿಯಾಗಿ ಬಂದುಬಿಡ್ತಾರೆ. ಹೀರೋ ಅವ್ರ ಅಮ್ಮ ಈಸಿಯಾಗಿ ಹೇಳಿಬಿಟ್ಟಿರ್ತಾರೆ, ನನ್ನ ಮಗ ಕರ್ಕೊಂಬರ್ತಾನೆ ಅಂತ. ಸೊ ಆ ಕನೆಕ್ಷನ್ನು, ಎಮೋಷನಲ್ ಕನೆಕ್ಷನ್ ಮಿಸ್ ಆಗಿರುತ್ತೆ. ಮೂವಿ ಫುಲ್ಲು ಇನ್ನು ಇಷ್ಟು ಗಂಟೆ ಇದೆ ಅಂತ ರನ್ ಆಗ್ತಾ ಇರುತ್ತೆ. ಬಟ್ ಆ ಎಮೋಷ್ನಲ್ ಕನೆಕ್ಷನ್ ಒಂದು ಸ್ವಲ್ಪ ಕಡಿಮೆ. ಓವರ್ ಆಲ್ ಮೂವಿ ಹೇಳಬೇಕು ಅಂದರೆ ಅಬವ್ ಆ್ಯಾವ್ರೇಜ್, ಒಂದು ಡೀಸೆಂಟ್ ವಾಚು. ಟೆಕ್ನಿಕಲಿ ಮೂವಿ ತುಂಬ ಸ್ಟ್ರಾಂಗ್ ಆಗಿದೆ. ಇಂಟರ್ವೆಲ್ ಟೈಮಲ್ಲೆಲ್ಲ ಓಕೆ, ಬಟ್ ಓವರ್ ಆಲ್ ಆ್ಯಾವ್ರೇಜ್ ಮೂವಿ. ನೀವು ಈ ಮೂವಿ ನೋಡಾದ್ಮೇಲೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ನನಗೆ ಮೂವಿ ಆ್ಯಾವ್ರೇಜ್, ಒಂದು ಓಕೆ ಒನ್ ಟೈಮ್ ವಾಚ್ ಮೂವಿ.
ಇನ್ನು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.